ಇದೇ ರೀತಿ ಮುಂದುವರೆದ್ರೆ ಕಚೇರಿಗೆ ಮುಖ್ಯ ಆಗ್ತೀರಾ ನೀವು? ಇದೇ ರೀತಿ 100% ಅಸೆಂಬ್ಲಿ 8ನೇ ತಾರೀಕಿಗೆ ನಾಳೆಯಿಂದ ಅಸೆಂಬ್ಲಿ ಇದೆ, 19ನೇ ತಾರೀಕುವರೆಗೂ ಸಾಧ್ಯ ಆದರೆ ಅಸೆಂಬ್ಲಿನಲ್ಲಿ ನನಗೆ ಕ್ವಶನ್ ರೈಸ್ ಮಾಡ್ತೀನಿ, ಅಲ್ಲಿ ಅಸೆಂಬ್ಲಿಲಿ ಮಾತಾಡ್ತೀನಿ. ಮತ್ತೆ ಈ ತಾರತಮ್ಯ ಬಿಡಬೇಕು. ಯಾರದೇ ಇವ್ರ ಮನೆ ದುಡ್ಡಲ್ಲ, ಜನ ಕಟ್ಟೋ ತೆರಿಗೆ. ಮತದಾರನಿಗೆ ನೀನು ಆ ಪಾರ್ಟಿಗೆ ಹಾಕಿದೆ ಈ ಪಾರ್ಟಿ ಅಂತ ಕೇಳೋಕ್ಕೆ ನನಗಾಗಲಿ ಅವ್ರಿಗಾಗಲಿ ಇನ್ನೊಬ್ಬನ ಪಾರ್ಟಿಗಾಗಲಿ ಹಕ್ಕಿಲ್ಲ. ಅವ್ರ ಫಂಡಮೆಂಟಲ್ ರೈಟ್ಸ್ನ ಅವರು ಚಲಾವಣೆ ಮಾಡ್ತಾರೆ. ಅದರಿಂದ ನೀನು ಅವ್ರ ಹತ್ರ ಹಂಗಾರೆ JDS ಹತ್ರ ತೆರಿಗೆ ತಗೋತಾ ಇಲ್ವಾ ನೀವು? ಹಂಗಾರೆ ಇಲ್ಲೇನು JDS ಒಬ್ಬರೇ ಮಾಡ್ತಾರೆ, ಕಾಂಗ್ರೆಸ್ ಅವರು BJP ಅವರು ವಸೂಲಿ ಮಾಡಲ್ವಾ? ಅಂತೇಳಿ ಮಾಡ್ತಾ ಇದ್ದಾರೆ. ಈ ಬೋರ್ವೆಲ್ನ ರಿಪೇರಿ ಮಾಡ್ಬೇಕಾದ್ರೆ ಆ ನೀತಿಗೆಟ್ಟ ಚೇರ್ಮನು ಅವನಿಗೆ ಹೇಳಿ, ಇದು ಕುಡಿಯೋ ನೀರು, ಗಾಳಿ ಬೆಳಕು ನೀರಿಗೆ ಯಾರು ಅಡ್ಡ ಮಾಡೋಕ್ಕಾಗಲ್ಲ, ಫಸ್ಟ್ ಮೂಲಭೂತವಾದ ಸೌಕರ್ಯ ಕೊಡಿ. ರಸ್ತೆ ಬೇಕಾದ್ರೆ ಒಂದು ದಿವಸ ಹಿಂದೆ ಮುಂದೆ ಮಾಡ್ಕೊಂಡ್ರೆ ನಡೆದಾಡ್ಕೋಬಹುದು. ಕುಡಿಯೋ ನೀರಿಲ್ದ ಬದುಕೋದು ಹೆಂಗೆ? ಸಾಯವನಾಗ್ಲೂ ಒಂದು ನೀರು ಬಿಡ್ತಾರ್ರಿ ಪ್ರಾಣ ಹೋಗೋದಾಗ. ಇದು ಅಷ್ಟು ಎಸೆನ್ಷಿಯಲ್ ಮುಖ್ಯ. ಹಂಗಾಗಿ ದಯಮಾಡಿ ಸರ್ಕಾರ ಕೂಡಲೇ ಅವ್ರು ಯಾರು ಅವನು ಚೇರ್ಮನ್ ಚೇರ್ಮನ್ ಅವನಿಗೆ ಸರಿಯಾದ ರೀತಿಯಲ್ಲಿ ಆದೇಶ ಕೊಟ್ಟು ಅವನು ಬುದ್ಧಿ ಹೇಳಿ, ಮೊದಲು ಏನು ಇಲ್ಲ ಅಂದರೆ BBMPಗೆ ವಾಪಸ್ ಕೊಟ್ಬಿಡಿ. ಈ BWSS ತಗೋಬೇಡಿ. ಏಪ್ರಿಲಿಂದ ಮೇಂಟೆನೆನ್ಸ್ ತೊಗೊಂಡಾದ್ಮೇಲೆ ನೀವು ಇದನ್ನು ಮೇಂಟೆನೆನ್ಸ್ ಮಾಡಬೇಕು. ಬಿಟ್ಬಿಟ್ಟು ಕಮಿಷನರ್ ಆರ್ಡ್ರ್ ಮಾಡೋರೆ ಅಂತ ಹೇಳ್ಬಿಟ್ಟು ಇವರು ಬಿಳ್ಳೆ ನೋವು ಹೇಳ್ಕೊಂಡು ಅಧಿಕಾರಿಗಳು ಈ ಥರ ದುರ್ವರ್ತನೆ ಮಾಡ್ತಾಯಿದ್ರೆ ಇಲ್ಲಿಂದ ಕಟ್ಟಾಗ್ತೀವಿ. ಇಲ್ಲಿ ಬಂದರೆ ಕಟ್ಟಾಗ್ತೀವಿ ನಿಜವಾಗೂ. ಒಬ್ಬನ್ನ ಕಾಲಿಡಕ್ಕೆ ಬಿಡೋದಿಲ್ಲ. ಇಲ್ಲಿ ಜನ ಹಾಕ್ಕೊಂಡು ನಾನು ಬೇಕಾದ್ರೆ ರಿಪೇರಿ ಮಾಡಿಸ್ತೀನಿ. ಇದಕ್ಕೇನು ಎಷ್ಟು ಖರ್ಚಾಗುತ್ತೆ ಅಷ್ಟಕ್ಕೇನು ತೊಂದರೆ ಇಲ್ಲ. ನನ್ನ ಜನ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ರಸ್ತೆ ಯಾಕೆ ಮಾಡಿಲ್ಲ? ಅವ್ರು AWL ಅವ್ರಿಗೆ ಇದೇ ಮೂಲಕ AWL ರಮೇಶ್ ಅವ್ರಿಗೆ ಏರವಳ್ಳಿ ಸಬ್ ಡಿವಿಷನ್ಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಬಂದು ಯಾವ್ಯಾವ ರಸ್ತೆಗಳು ಡಾಂಬರೀಕರಣ ಆಗಿಲ್ಲ, ಡ್ರೈನ್ ಆಗಿಲ್ಲ, ಕೂಡಲೇ ಬಂದು ಎಸ್ಟಿಮೇಟ್ ಮಾಡಿ ಇವೇನಾದ್ರು ಸರಿಪಡಿಸಿಲ್ಲ ಅಂದರೆ ಅವನ ಆಫೀಸ್ಗೆ ಮುಟ್ಟಾಕಿ ಚಿಂದಿ ಮಾಡ್ತೀವಿ. ಇದು ಜನದ ಸಹನೆ. ಕಟ್ಟ ಹೊಡೆಯೋಕ್ಕೆ ಮುಂಚೆನೇ ಎಚ್ಚೆತ್ಕೊಂಡ್ರೆ ಕ್ಷೇಮ, ಇಲ್ಲ ಅಂತಂದರೆ ನುಗ್ತೀವಿ. ಎಷ್ಟೊಂದು ಮೇಲೆ ಕೆಲಸ ಆಗ್ತಾರೆ ಹಾಕ್ಲಿ, ತೊಂದರೆ ಇಲ್ಲ. ಅದಕ್ಕೆ ನಾವು ರೆಡಿ ಇದ್ದೀವಿ ಫೇಸ್ ಮಾಡೋಕ್ಕೆ. ಅದಾದ್ಮೇಲೆ BBMPದು ಇವಾಗ ಖಾತೆ ಇದು ಏನು B ಖಾತೆಯಿಂದ ಖಾತೆಗೆ ಅಳವಡಿಸ್ತಾ ಇದ್ದಾರೆ. ಈ ಖಾತೆ ಈ ಸ್ವತ್ತು ಮಾಡಬೇಕು ಅಂತೇಳಿ ಜನ ಅಲಿತಾ ಇದ್ದಾರೆ. ಏನು ಹಿಂದೆ 1995ನೇ ಇಸ್ವಿನಲ್ಲಿ ಅಕ್ರಮ ಸಕ್ರಮ ಅಂತ ಮಾಡಿದಾಗ ಒಂದು 30-40ಗೆ 13,200 ಕಟ್ಟಿಸ್ಕೊಂಡು ಏನು ದೇವೇಗೌಡರು ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಚಾರ್ಜ್ ಕಟ್ಕೊಂಡು ಖಾತೆ ಕೊಟ್ಟರು. ಇವತ್ತು ಅಲ್ಲಿಂದ ಖಾತೆ ಕೊಡಲೇ ಇಲ್ಲ. 96ರಿಂದನೂ SM ಕೃಷ್ಣ ಗೌರ್ಮೆಂಟ್ ಬಂದಾಗ ಸ್ಟಾಪ್ ಆಗಿದ್ದಕ್ಕೆ ಇವತ್ತುವರೆಗೂ ಅದನ್ನು ಚಾಲನೆ ಕೊಟ್ಟಿಲ್ಲ. ಇವತ್ತು ಏಕಾಏಕಿ ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಮೇಲೆ 5% ಕಟ್ಟು ಖಾತಾ ಮಾಡಿಸ್ಕೊಳ್ಳಿ ಅಂದರೆ 5 ಲಕ್ಷ ಇವ್ರು ತೊಗೊಂಡಿರೋ ಸೈಟು 15,000 20,000 1 ಲಕ್ಷಕ್ಕೂ ತೊಗೊಂಡವ್ರೆ. ಎಲ್ಲ ಪೀಣೆ ಇಂಡಸ್ಟ್ರೀಸ್ನಲ್ಲೋ ಎಲ್ಲೋ ಕೂಲಿ ಕೆಲಸ ಮಾಡಿಕೊಂಡು ಬಂದಿರೋದು ಏನು ಬಾಯಿ ಕಟ್ಟಿ ತಿನ್ನೋ ಉಣ್ಣೋದನ್ನು ಅದನ್ನು ಬರಿಗೊತ್ತಿ ಒಂದೊಂದು ಸೈಟ್ ತೊಗೊಂಡು ಒಂದು ಮನೆ ಮಾಡಬೇಕು, ಒಂದು ಗೂಡು ಇರಬೇಕು ಅಂತ ಸ್ವಂತ ಬಾಡಿಗೆ ಕಟ್ಟಕ್ಕೆ ಮಾಡ್ಕೊಂಡವ್ರೆ. ಇವತ್ತು 4 ಲಕ್ಷ 5 ಲಕ್ಷ 6 ಲಕ್ಷ ನೀವು ಬೆಟರ್ಮೆಂಟ್ ಚಾರ್ಜ್ ಕಟ್ಬಿಟ್ಟು ಖಾತಾ ಮಾಡಿಸ್ಕೊಳ್ಳಿ ಅಂತ ಎಲ್ಲಿಂದ ಮಾಡಿಸ್ಕೊತಾರೆ? ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದರೆ ಪ್ಲ್ಯಾನ್ ಅಪ್ರೂವಲ್ ಆಗೋಲ್ಲ. ಪ್ಲ್ಯಾನ್ ಅಪ್ರೂವಲ್ ಆಗಲಿಲ್ಲ ಅಂದರೆ ಮನೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಕರೆಂಟ್ ಸಿಗೋಲ್ಲ, ಲೋನ್ ಸಿಗೋಲ್ಲ. ಇದನ್ನೆಲ್ಲ ಯಾವಾಗ ಸೇರ್ಪಡಿಸ್ತೀರಾ? ಮಿನಿಮಮ್ ಹಾಕಿ, ಏನು ಹೆಸರು 1% ಹಾಕಿ ಕಟ್ತಾರೆ. ಅವರು ಅದು ಏನು ಕಾನೂನು ಚೌಕಟ್ಟಲ್ಲಿ ಪ್ಲ್ಯಾನ್ ತೊಗೊಂಡು ಮನೇನ ಕಟ್ತಾರೆ. ಅದಕ್ಕೇನು ತೊಂದರೆ ಆಗೋದಿಲ್ಲ. ಈಗ ನೀವು ಏಕಾಏಕಿ ತಲೆ ಮೇಲೆ ಒಂದು ಚಪ್ಪಡಿ ಮಡಗ್ಬಿಟ್ಟು ಹೊತ್ಕೊಂಡು ತಿರ್ಗಾಡು ಒಂದು ಹೆಂಗೆ ತಿರ್ಗಾಡ್ತಾರೆ? ನಿಮಗೆ ನಡೆಯೋಕ್ಕೆ ಶಕ್ತಿ ಇದ್ರೆ ತಾನೆ ತಿರ್ಗಾಡೋಕ್ಕಾಗೋದು. ಆ ರೀತಿ ಮಾಡ್ತಿರ್ತಕ್ಕಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ. ಜನ ಮುಂದಿನ ದಿನಗಳು ಬುದ್ಧಿ ಕಲಿಸ್ತಾರೆ. ಕೂಡಲೇ ಎತ್ತೆತ್ಕೊಂಡು ನಾಗರಿಕರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಲಿ, ನಾವು ಕೈ ಜೋಡಿಸ್ತೀವಿ. ಇಲ್ಲ ಅಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಅಧಿಕಾರಿಗಳನ್ನ ಹಿಡಿದು ಕಟ್ಟಕ್ಕೆ ಕೇಳ್ತೀವಿ. ಅದು ಎಷ್ಟೊಂದು ಮೇಲೆ ಹಾಕ್ತಾರೆ, ಕೇಸ್ ಹಾಕ್ತಾರೆ, ಹಾಕಲಿ.